ವರ್ಷನೇ ಇದ್ದಾಗಿದೆ. ಗೊಲ್ಲಹಟ್ಟಿ ಗ್ರಾಮದಲ್ಲಿ ಡೆಂಗ್ಯೂ ಜ್ವರದಿಂದ ಬಳಲ್ತಾ ಇರುವ ಮಕ್ಕಳು ಹಾಗೂ ಪೋಷಕರು, ಜೊತೆಗೆ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಗ್ರಾಮಸ್ಥರಿಂದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೊಲ್ಲಳ್ಳಿ ಗ್ರಾಮದಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು, ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿರೋದಿಲ್ಲ, ಶುದ್ಧ ಕುಡಿಯುವ ನೀರಿನ ಘಟಕ ಇದ್ರೆ ಸಹ ಕೆಲಸಕ್ಕೆ ಬರದಂತಾಗಿದೆ. ಈ ರೀತಿ ಅನೇಕ ಸಮಸ್ಯೆಗಳಿಂದ ಇಲ್ಲಿನ ಜನರು ಬಳಲ್ತಿದ್ದಾರೆ. ಬೇರೆ ಊರುಗಳಿಂದ ಶುದ್ಧ ಕುಡಿಯುವ ನೀರು ತರುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಸರಿಯಾದ ಅಂಗನವಾಡಿ ಕಟ್ಟಡಗಳಿಲ್ಲ. ದೇವಸ್ಥಾನದ ಸುತ್ತಮುತ್ತಲೂ ಗಿಡಗಂಟೆಗಳು ಬೆಳೆದು ಕೊಳಚೆಯಿಂದ ದೇವಸ್ಥಾನ ಶುದ್ಧೀಕರಣವಿಲ್ಲದಂತಾಗಿದೆ. ಇನ್ನು ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಗೊಂಡಿದೆ. ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ, ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಇದರ ಬಗ್ಗೆ ಗಮನ ಹರಿಸಿರೋದಿಲ್ಲ. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸ್ವಚ್ಛತೆಯ ಬಗ್ಗೆ ಹಾಗೂ ನೀರಿನ ಬಗ್ಗೆ ಮಾಹಿತಿ ಕೊಟ್ಟರೂ ಕೂಡ ಯಾವುದೇ ಸಮಸ್ಯೆ ಇಲ್ಲಿ ಪರಿಹಾರ ಆಗಲಿಲ್ಲ. ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಯಾವುದೇ ಕೆಲಸಗಳು ನಡೀತಾ ಇಲ್ಲ. ಕಾಟಾಚಾರಕ್ಕೆ ಬಂದು ಅಧಿಕಾರಿಗಳು ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಅಂತ ಗೊಲ್ಲಳ್ಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಂದಾಯ ಮತ್ತು ನೀರಿನ ಬಿಲ್ಲುಗಳನ್ನು ಕಟ್ಟಿಸಿಕೊಳ್ಳಲು ಮಾತ್ರ ಅಧಿಕಾರಿಗಳು ಗ್ರಾಮಕ್ಕೆ ಹಾಗೂ ಮನೆಯ ಬಳಿ ಬಂದು ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸುವುದಾಗಿ ಹೇಳ್ತಾರೆ. ಆದರೆ ಇಲ್ಲಿ ಸುಳ್ಳು ಭರವಸೆ ನೀಡಿ ಹೋಗಿ ಕಂದಾಯ ಮತ್ತು ನೀರಿನ ವಾಟರ್ ಬಿಲ್ಗೆ ಬಂದು ಕಟ್ಟಿಸಿಕೊಳ್ತಾರೆ ಹೊರತು ಇಲ್ಲಿ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ ಅಂತ ಜನರು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ಬೇಸತ್ತು ಜನರು ನಾವು ಚುನಾವಣೆಯಲ್ಲಿ ಮತ ನೀಡುವಂತೆ ಮಾತ್ರ ಸೀಮಿತವಾಗಿದ್ದೇವೆ, ಇಲ್ಲಿನ ನಮ್ಮ ಕಷ್ಟಗಳು ಯಾರೂ ಕೇಳೋದಕ್ಕೆ ಬರ್ತಾ ಇಲ್ಲ ಅಂತ ಇಲ್ಲಿನ ಜನರು ಹೇಳ್ತಿದ್ದಾರೆ. ಒಟ್ಟಾರೆ ಗೊಲ್ಲಳ್ಳಿ ಗ್ರಾಮದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಇನ್ನಾದರೂ ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕಿದೆ. ಪಂಚಾಯತ್ ಕುಂದಗುರ್ಕಿ ಗೊಲ್ಲಳ್ಳಿ ನಾವಿರೋ ಸ್ಥಳ. ನಮ್ಗೇನು ಪ್ರಾಬ್ಲಮ್ ಅಂದರೆ ಚರಂಡಿಗಳು ತುಂಬೋಗವೆ, ಚರಂಡಿ ಕ್ಲೀನ್ ಮಾಡೋರಿಲ್ಲ. ಫಿಲ್ಟರ್ ನೀರು ಐತೆ, ಅದನ್ನು ನೀರು ಬಿಡ್ತಾ ಇಲ್ಲ. ನಾವು ಬೇರೆ ಊರುಗಳಿಂದ ಎತ್ಕೊಬರ್ಬೇಕು. ದೇವಸ್ಥಾನ ಇಲ್ಲ. ಎಲ್ಲಿಗಾದ್ರೂ ಎಲ್ಲರೂ ಅವ್ರ ಊರುಗಳಾಗ ಇದ್ದರೆ ನಮ್ಮೂರಲ್ಲಿ ದೇವಸ್ಥಾನ ಇಲ್ಲ, ಅಂಗನವಾಡಿ ಇಲ್ಲ, ಕುಂಟೆ ಐತೆ. ಕುಂಟೆನೂ ಅದು ಅರ್ಧ ಮುಚ್ಕೊಂಡವ್ರೆ, ಅರ್ಧ ಹಂಗೆ ಐತೆ. ನಮ್ಮ ಊರಲ್ಲಿ ಏನು ವ್ಯವಸ್ಥೆನೂ ಇಲ್ಲ. ಮೈನ್ ನಮ್ಮ ಚರಂಡಿಗಳ ಹತ್ರ ಈ ಡೆಂಗು ಜ್ವರಗಳು ಬಂದು ಮಕ್ಕಳು ಒದ್ದಾಡ್ತಾವ್ರೆ. ನೀರಿನ ಶುದ್ಧೀಕರಣವಾಗಿ ಮೂರು ವರ್ಷ 2 ವರ್ಷ ಆಗಿದೆ. ಈಗ 2 ವರ್ಷದಿಂದ ಕುಡಿಯೋಕೆ ನೀರಿಲ್ಲ. ಕುಡಿಯೋ ನೀರು ಫಿಲ್ಟರ್ ನೀರು ಬೇಕಂದ್ರೆ ಬೇರೆ ಕಡೆ ಹೋಗ್ಬೇಕು, ನೀರು ತಗೊಂಬರ್ಬೇಕು, ಕುಡಿಬೇಕು. ಬೋರ್ವೆಲ್ ನೀರು ತಗೊಂಬಂದ್ರೆ ಇವಾಗ ಜ್ವರಗಳು, ಡೆಂಗು ಜ್ವರಗಳು ಇನ್ನೊಂದು ಮತ್ತೊಂದು ಅಂತ ಇದಾಗ್ತಾ ಇದೆ. ಈಗಲೇ ಮಾಮೂಲಿ ಕುಡಿಯೋಕೆ ಆಗಲ್ಲ, ಎಲ್ಲರೂ ಅಷ್ಟೇ, ಯಾರು ಅಷ್ಟೇ ಇವಾಗ ಕುಡಿಯೋದು ಇಲ್ಲ. ಆಯ್ತಾ, ಈ ಥರ ಪ್ರಾಬ್ಲಮ್ ಆಗಿ ಇವಾಗ ನಮ್ಗೆ ನೀರು ಬೇಕಂದ್ರೆ ಹೋಗಿದ್ರೆ ಕುಲ್ಲೂರಿಗೆ, ಇಲ್ಲಾಂದ್ರೆ ಆ ಕಡೆ ಕಂಗನಹಳ್ಳಿ, ಭಕ್ತರಹಳ್ಳಿ, ಈ ಥರ ಈ ಕಡೆ ಹೋಗ್ಬೇಕು. ಈ ಕಡೆ ಹೋದ್ರೆ ಚಿಕ್ಕಬಾಪನಹಳ್ಳಿ, ಚಿಕ್ಕದಾಸನಹಳ್ಳಿ ಸ್ಟೇಷನ್ನು, ಈ ಕಡೆ ಹೋಗ್ಬೇಕು. ಈ ಥರ ತೊಂದರೆ ಆಗಿ ಯಾವಾಗಲೂ ಇದೇ ತೊಂದರೆಯಿಂದ ಇಲ್ಲಿ ನೀರು ಶುದ್ಧೀಕರಣ ಆದ್ರೂ ಸರಿಯಾಗಿ ಶುದ್ಧೀಕರಣ ಆಗಲ್ಲ. ಇಲ್ಲಿ ಶುದ್ಧೀಕರಣ ನೀಟಾಗಿ ಆಗೋದಿಲ್ಲ. ಇಲ್ಲಿ ನೀರು ತಗೊಂಡೋಗಿ ಕುಡಿದ್ರೂ ನೆಗಡಿ, ಕೆಮ್ಮು, ಜ್ವರ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಚರಂಡಿಗಳ ವ್ಯವಸ್ಥೆ ಸರಿ ಇಲ್ಲ. ಚರಂಡಿಗಳು ಒಂದು ಕಡೆ ಚರಂಡಿ ಮಾಡಿದ್ದಾರೆ, ಅದು ಚರಂಡಿ ಮಾಡಿ 1 ವರ್ಷಕ್ಕೆ ಇಲ್ಲ ಕರೆಕ್ಟಾಗಿ ಲೆಕ್ಕಾಚಾರವಾಗಿ ನೀರು ಹೋಗಲ್ಲ. ನೀರು ಬಂದರೆ ಅಲ್ಲೇ ನಿಂತು ಎಲ್ಲ ಅಲ್ಲೇ ಹುಳು ಬಿದ್ದು ಚರಂಡಿಗಳಲ್ಲಿ ಸ್ಟಾಕ್ ಆಗಿರುತ್ತೆ. ಮತ್ತು ಈ ಚರಂಡಿ ಈ ಥರ ಮಾಡಿದ್ದಾರೆ ಅಲ್ಲಿ ಬಾಕ್ಸ್ ಟೈಪು, ಅದೇನದೆ ಎಲ್ಲ ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ನೀರು ಹೋಗೋದೇ ಇಲ್ಲ. 2 ವರ್ಷದಿಂದ 1.5 ವರ್ಷದಿಂದ ನಾವು ಹೇಳ್ತಾನೆ ಇದ್ದೀರಿ. ಅದನ್ನ ತಲೆಗೆ ಹಾಕೊಂಡು ಅಧಿಕಾರಿಗಳು ಯಾರು ಬಂದು ಅದನ್ನ ಪ್ರಾಬ್ಲಮ್ ಸರಿಪಡಿಸಿದ್ದೆ ಇಲ್ಲಿ. ಈಗ ಮತ್ತೆ ಬೀದಿ ಲೈಟ್ಗಳು, ಬೀದಿ ದೀಪಗಳೇನಿದೆ ಇದನ್ನು ಕರೆಕ್ಟಾಗಿ ಏನು ಪ್ರಾಬ್ಲಮ್ ಇದೆ, ಏನಿದೆ ಅಂತಂದು ಸರಿಯಾಗಿ ನೋಡಿ ಅದನ್ನ ಕರೆಕ್ಟ್ ಇದು ಮಾಡಿ ಕ್ಲಿಯರ್ ಮಾಡೋವಂಥವ್ರು ಯಾರೂ ಇಲ್ಲ ಇಲ್ಲಿ. ಮತ್ತೆ ದೇವಸ್ಥಾನ ಇದೆ ಇಲ್ಲಿ. ದೇವಸ್ಥಾನ ಕರೆಕ್ಟಾಗಿ ಇದು ಏನಾಗಿದೆ ಏನು ಇದ್ರ ಬಗ್ಗೆ ಯಾವ ಥರ ಇಲ್ಲಿ ನೋಡಿ, ನೀವು ತಗೊಳ್ಳಿ ವಿಡಿಯೋಗೆ, ಇಲ್ಲೇ ತಗೊಳ್ರಿ, ಇದು ಯಾವ ಥರ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಗಳಿದೆ. ಇದನ್ನ ಯಾವುದೇ ಕಾರಣಕ್ಕೂ ಕರೆಕ್ಟಾಗಿ ಸರಿಪಡಿಸೋಂಥವ್ರು ಯಾರು ಇದನ್ನ ಅಧಿಕಾರಿಗಳು ತಗೊಳ್ತಾ ಇಲ್ಲ. ಎಲ್ಲ ಸಮಸ್ಯೆಗಳು. ಮತ್ತೆ ಅಂಗನವಾಡಿ ಇದೆ, ಅಂಗನವಾಡಿ ಮಾಡಿದ್ದಾರೆ. ಈಗ 4-5 ವರ್ಷ ಆಗಿದೆ ಅಂಗನವಾಡಿ ಪ್ರಾಬ್ಲಮ್ ಆಗಿ. ಅಂಗನವಾಡಿ ಬೇರೆ ಕಡೆ ನಡೆಸ್ತಾ ಇದ್ದಾರೆ, ಅಲ್ಲಿ ರೆಂಟ್ ಕಟ್ಕೊಂಡು ನಡೆಸ್ತಾ ಇದ್ದಾರೆ. ಅದು ರೆಂಟ್ ಕಟ್ಕೊಂಡು ನಡೆಸ್ತಾ ಇದಾರಲ್ಲ, ಇಲ್ಲೇ ಇದೆ ಜಾಗ.
ಆ ಒಂದು ಜಾಗದಲ್ಲಿ ಒಂದು ಬಿಲ್ಡಿಂಗ್ ಎಬ್ಬರಿಸಿ ಅದನ್ನ ಕರೆಕ್ಟಾಗಿ ಸರಿಪಡಿಸಿ ಮಕ್ಕಳಿಗೆ ಯಾವುದೇ ಒಂದು ಶಿಕ್ಷಣ ಒದಗಿಸುವಂಥ ವ್ಯವಸ್ಥೆ ಇಲ್ಲ ಇಲ್ಲಿ. ಇಷ್ಟು ಪ್ರಾಬ್ಲಮ್ಸ್ ಇದೆ. ಈ ಸಾಲ ಮಾಡೋಂಥ ಅಧಿಕಾರಿಗಳು ಯಾರೂ ಇಲ್ಲ ಇಲ್ಲಿ. ಮಂಡಲಗಳು ಹೋಗಿ ಹೇಳಿದ್ರೆ ನೋಡ್ತೀರಿ ಅಂತಾರೆ, ಮತ್ತೆ ಅಲ್ಲಿಗೆ ಬಂದು ನೋಡೋದಿಲ್ಲ. ಮತ್ತೆ ಇಲ್ಲಿ ಕಂದಾಯ ಕಟ್ಸ್ಕೋಬೇಕಂತಾರೆ. ಅಡಿ ಲೆಕ್ಕದಲ್ಲಿ ಕಂದಾಯ ಮಾಡ್ತಾ ಇದ್ದಾರೆ. ಈಗ ಅದು ಯಾವ ಥರ ಮಾಡ್ತಾರೆ, ಡಿಸ್ಟಿಕಲ್ಲಿ ಎಲ್ಲಾನು ಮಾಡಿದಾರ, ಇಲ್ಲೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ಗಳಿರೋದ್ರಿಂದ ಇದನ್ನ ಸರಿಪಡಿಸ್ಬೇಕು, ಇದನ್ನ ತೊಂದರೆ ಸರಿಪಡಿಸ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ರಿ.